ಸಂಸದರಿಗೆ ಅಂತ ಕೊಡುವಂಥ ಪಾಸ್ಪೋರ್ಟೇ ಬೇರೆ, ನಾವೆಲ್ಲ ತೆಗೆದುಕೊಳ್ಳುವಂಥ ಸಾಮಾನ್ಯರಿಗುವಂಥ ಪಾಸ್ಪೋರ್ಟೇ ಬೇರೆ. ಸೊ ಈ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ ಈಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಯಾರದ್ದು? 26 ದಿನಗಳಿಂದ ನಾಪತ್ತೆಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು. ಬನ್ನಪ್ಪ ಎಲ್ಲಿದೆಯಪ್ಪ ಬಾರಪ್ಪ ಅಂತ ಗೋಗರ್ದು ಅವರ ಚಿಕ್ಕಪ್ಪ ಕರೆದ್ರೂ ಕೂಡ 24 ಗಂಟೆ ಆಯಿತು, 48 ಗಂಟೆ ಆಯಿತು, 72 ಗಂಟೆ ಆಯಿತು. ಅವ್ರಿಗೆ ಕೇಳಿಸ್ತಾ ಇದೆಯೋ, ಅವ್ರು ನೋಡ್ತಾ ಇದ್ದಾರೋ, ಅವರಿಗೆ ಕರ್ನಾಟಕಕ್ಕೆ ಸಂಬಂಧ ಇದೆಯೋ ಇಲ್ವೋ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಿದ್ದಾಗ ಈಗ ರಾಜ್ಯ ಸರ್ಕಾರ ಪದೇ ಪದೇ ಕೇಳ್ತಾ ಇದೆ ಮೊದಲು ಅವ್ರನ್ನ, ಯಾಕಂದ್ರೆ ವಾಪಸ್ ಕರೆಸ್ಕೊಳ್ಳೋಕೆ ಅನೇಕ ದಾರಿಗಳಿಲ್ಲ, ಎರಡೇ ದಾರಿಗಳಿರುವಂಥದ್ದು. ಒಂದು ರೆಡ್ ಕಾರ್ನರ್ ನೋಟಿಸನ್ನು ಕೊಡಬೇಕಾಗತ್ತೆ, ಅದನ್ನು ಹೊರತುಪಡಿಸಿದ್ರೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿಸ್ಬೇಕಾಗತ್ತೆ. ಇವೆರಡು ದಾರಿ ಮಾತ್ರ ಇದೆ. ಈಗ ಆ ಕೆಲಸವನ್ನ ಮಾಡೋಕೆ ಈಗ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಅದಕ್ಕೆ ಕೇಂದ್ರದ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. 26 ದಿನ ಆಗೋಗಿದೆ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ. ಪೆನ್ ಡ್ರೈವ್ ಪ್ರಜ್ವಲ್ಗೆ ಮತ್ತಷ್ಟು ಕಾನೂನು ಕುಣಿಕೆ ಬಿಗಿ ಆಗ್ತಾ ಇದೆ. ಏನು ಬಿಗಿ ಇರೋದಿಲ್ಲ, ಬಂದ್ಮೇಲೆ ಅದೇ ಕೇಸನ್ನೇ ಎದುರಿಸಬೇಕು. ಇನ್ನು ದಿನ ಚೇಂಜ್ ಆದಂಗೆ ಹೊಸ ಕಾನೂನೇನಾದರೂ ಆ್ಯಡ್ ಆಗುತ್ತಾ? ಏನೂ ಆಗಲ್ಲ. ಪ್ರಜ್ವಲ್ ತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಪತ್ರವನ್ನು ಬರೀತಾ ಇದ್ದಾರೆ. ಭಾರತಕ್ಕೆ ವಾಪಸ್ ಕರೆತರಲು ತ್ವರಿತ ಕ್ರಮವನ್ನು ವಹಿಸಬೇಕು ಅಂತ ನಿನ್ನೆ ಪ್ರಧಾನಿಗೆ ಪತ್ರವನ್ನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಸೊ ರದ್ದು ಮಾಡಿ ಪಾಸ್ಪೋರ್ಟನ್ನು ಅಂತ ಕೇಳ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರ ಇದು ಯಾವುದನ್ನು ಕೂಡ ಕೇಳಿಸಿಕೊಳ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಕೂಡ ಈ ಸರ್ಕಾರದ ಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಗೃಹ ಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಾವು ಕೇಂದ್ರಕ್ಕೆ ಪತ್ರ ಬರೆದಿದ್ವಿ, ಅದನ್ನು ಮಾಡ್ತಾ ಇಲ್ಲ ಕೇಂದ್ರದವರು ಅಂತ ಹೇಳಿ. ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ ಮೋಸ್ಟ್ಲಿ, ಸೊ ಅದಕ್ಕೆ ಹಿಂಗೆ ಆಗ್ತಾ ಇದೆ. ಬಟ್ ಏನೇ ಇದ್ರೂ ಕೂಡ ಈಗ ಅವ್ರನ್ನ ಕರೆಸ್ಕೊಳ್ಳೇಬೇಕು. ಕೇಂದ್ರದ ಸಹಕಾರ ಇಲ್ಲದೇನೆ ರಾಜ್ಯ ಸರ್ಕಾರ ಅವ್ರನ್ನ ಕರೆಸಿಕೊಳ್ಳೋಕೆ ಈ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಎರಡು ಆಪ್ಷನ್ ಅಲ್ಲಿ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟರೂ ಕೂಡ ಕೇಂದ್ರದ ಸಂಸ್ಥೆಗಳ ಮೂಲಕವಾಗಿಯೇ ಹೋಗಬೇಕಾಗತ್ತೆ. ಪಾಸ್ಪೋರ್ಟನ್ನು ರದ್ದು ಮಾಡಿಸಬೇಕು ಅಂದ್ರೂ ಕೂಡ ಕೇಂದ್ರದ ಮೂಲಕವಾಗಿ ಹೋಗಬೇಕಾಗತ್ತೆ. ಇನ್ನುಳಿದಂಥ ಎಲ್ಲ ರೀತಿಯಾದಂಥ ಕಾನೂನಿನ ಚೌಕಟ್ಟುಗಳು ರಾಜ್ಯದ ಒಳಗಡೆಗೆ ಬರುತ್ತೆ, ಅದನ್ನು ಮಾಡ್ಕೊಳ್ತಾರೆ. ಕೇಸ್ ಹಾಕೋದು, FIR ಹಾಕೋದು, ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗಿರೋದು, ಇವೆಲ್ಲವೂ ಕೂಡ ಪ್ರೊಸೀಜರನ್ನು ಇಲ್ಲಿ ಅವ್ರು ಮಾಡ್ತಾರೆ. ಬಟ್ ಕರೆದುಕೊಂಡು ಬರಬೇಕು ಅನ್ನುವಂಥದ್ದಾದರೆ ಒಂದು ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು, ಅದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಕೋರ್ಟಿಗೆ ಹೇಳಿ, ಕೋರ್ಟ್ನಿಂದ ವಾರೆಂಟನ್ನು ಜಾರಿಯಾಗಿ ಅದೀಗಾಗಲೇ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ರು ಗೃಹ ಸಚಿವರು. ಸೊ ಹಾಗಾಗಿ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಈಗ ಕೇಳ್ಕೊಂಡಿದ್ದಾರೆ. 2ನೇ ಪತ್ರವನ್ನು ಬರೆದಿದ್ದಾರೆ ಈಗ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಕೇಂದ್ರ ಇದಕ್ಕೆ ಏನು ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಕಾರಣ ಈ ಥರ ಪತ್ರ ಬರೆದ ತಕ್ಷಣ ಇಮಿಡಿಯೇಟ್ ಆಗಿ ಪಾಸ್ಪೋರ್ಟನ್ನು ರದ್ದು ಮಾಡ್ತಾರಾ? ಅದಕ್ಕೆ ಆದಂಥ ನಿಯಮಗಳಿದೆಯಾ? ಅದಕ್ಕೆ ಏನಾದರೂ ಪ್ರೊಸೀಜರ್ಗಳಿದೆಯಾ? ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ಕಾರಣ ಇದೆಲ್ಲವೂ ಕೂಡ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ಈ ರೀತಿಯಾಗಿ ನೋಡ್ತಾ ಇರೋದು. ಸೊ ಹಾಗಾಗಿ ಅದರ ಪ್ರೊಸೀಜರ್ಗಳು ಏನಿದೆ ಎತ್ತ ಅನ್ನುವಂಥದ್ದನ್ನು ನೋಡಬೇಕು. ಸೊ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಹೇಳಿ ಏನಿದೆ? ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಮಹಿಳೆಯರ ವಸ್ತ್ರಾಪರಣ, ಬೆದರಿಕೆ, ಬಲವಂತವಾಗಿ ಲೈಂಗಿಕ ಕ್ರಿಯೆಗಳ ವಿಡಿಯೋ ಸ್ವರೂಪದ ಆರೋಪಗಳಿವೆ. ಈ ಘಟನೆಗಳು ಕರ್ನಾಟಕದ ಜನರ ಆತ್ಮಸಾಕ್ಷಿಯನ್ನ ಬೆಚ್ಚಿ ಬೀಳಿಸಿದೆ, ಅಲ್ಲದೆ ರಾಷ್ಟ್ರವ್ಯಾಪಿ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಹಾಸನದಿಂದ ಮರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಮಾಜಿ ಪ್ರಧಾನಿಯ ಮೊಮ್ಮಗ. ಏಪ್ರಿಲ್ 27ರಂದು ದೇಶ ಬಿಟ್ಟು ಪರಾರಿಯಾಗಿರೋದು ನಾಚಿಕೆಗೇಡಿನ ಸಂಗತಿ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಅದರ ನಂಬರ್ ಹಾಕಿದ್ದಾರೆ, D113550. ಸೊ ಇದನ್ನ ದೇಶ ಬಿಟ್ಟು ಹೋಗಿದ್ದಾರೆ, ಇದನ್ನು ಬಳಸ್ಕೊಂಡು. ಸೊ ಹಾಗಾಗಿ ಮೊದಲು FIR ದಾಖಲಾಗಿ ಕೆಲವೇ ಗಂಟೆಗಳ ಮೊದಲು ಪಲಾಯನ ಮಾಡಿಬಿಟ್ಟಿದ್ದಾರೆ. ಪಲಾಯನ ಮಾಡಲು, ಕ್ರಿಮಿನಲ್ ಕೇಸ್ ತಪ್ಪಿಸಿಕೊಳ್ಳಲು ರಾಜತಾಂತ್ರಿಕ ಸವಲತ್ತುಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕರ್ನಾಟಕ ಸರ್ಕಾರ ತ್ವರಿತ ಕ್ರಮವನ್ನು ಕೈಗೊಂಡಿದೆ. ಈಗಾಗಲೇ ಕ್ರಿಮಿನಲ್ ಆರೋಪ ಎದುರಿಸಲು ಆರೋಪಿ ಉಪಸ್ಥಿತಿಗೆ SIT ಪ್ರಯತ್ನಿಸ್ತಾ ಇದೆ. ಲುಕೌಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿದೆ. ಸೊ ಹಾಗಾಗಿ 2ನೇ ಬಾರಿ ನೋಟಿಸ್ ಜಾರಿ ಮಾಡಿದರೂ ಕೂಡ ಆರೋಪಿ ಇಂದಿಗೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ಭಾರತಕ್ಕೆ ವಾಪಸ್ ಕರೆತರಲು ತ್ವರಿತ ಕ್ರಮ ವಹಿಸಬೇಕು ಅಂತ ಮನವಿ ಮಾಡ್ತೀನಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ದೇಶದ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಕೇಳಿಕೊಂಡಿದ್ದಾರೆ. ಕೇಂದ್ರ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಇದಕ್ಕೆ ಸದ್ಯಕ್ಕಂತೂ ಪತ್ರ 2ನೇಯದ್ದು. 1ನೇ ಪತ್ರ ಈಗಾಗಲೇ ಹೋಗಿತ್ತು, ಅದಕ್ಕೆ ಉತ್ತರ ಬಂದಿಲ್ಲ ಅಂದರು. ಅದಕ್ಕೆ 2ನೇ ಪತ್ರವನ್ನು ಬರೀತಾ ಇದ್ದಾರೆ, ಅದಕ್ಕೂ ಕೂಡ ಉತ್ತರ ಬರ್ತಾ ಇಲ್ಲ. ಏನು ಪ್ರೊಸೀಜರ್ ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಈ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ರವೀಶ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಗೊತ್ತಿಲ್ಲ, ರಾಜ್ಯ ಇದನ್ನ ಮೊದಲನೇದಾಗಿ ಈ ಬಾರಿ ಇಂತಹ ಪ್ರಕರಣವನ್ನ ನೋಡ್ತಾ ಇರುವಂಥದ್ದು. ದೇಶ ಬಿಟ್ಟು ಹೋಗಿರುವಂಥವರನ್ನ
ವಾಪಸ್ ಕರೆತರೋಕೆ ಈ ರೀತಿಯಾಗಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಪತ್ರ ಬರೀತಾ ಇರುವಂಥದ್ದು. ಸೊ ಈ ಸಂದರ್ಭಗಳಲ್ಲಿ ಇದಕ್ಕೇನಾದ್ರೂ ಪ್ರೊಸೀಜರ್ಸ್ಗಳು ಇದೆಯಾ? ಪತ್ರ ಬರೆದ ತಕ್ಷಣ ರದ್ದು ಮಾಡಬಹುದಾ ಅಥವಾ ಕೋರ್ಟ್ ಮೂಲಕವಾಗಿ ಏನಾದರೂ ಹೋಗ್ಬೇಕಾಗತ್ತಾ? ಏನಿದೆ ಅಪ್ಡೇಟ್ಸ್ ಈ ವಿಚಾರದಲ್ಲಿ? ಏನು ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಮೇ 1ನೇ ತಾರೀಕು ಮೊದಲ ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯನವರು ಬರೀತಾರೆ. ಅಂದರೆ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡಿರ್ತಕ್ಕಂಥ ಪ್ರಕರಣ ಮತ್ತು ಆ ಒಂದು ಗಂಭೀರ ಸ್ವರೂಪದ ಪ್ರಕರಣಗಳೇನಿತ್ತು ಅದನ್ನು ಉಲ್ಲೇಖ ಮಾಡಿ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತಲೂ ಕೂಡ ಆ ಸಂದರ್ಭದಲ್ಲಿ ಪತ್ರವನ್ನು ಬರೀತಾರೆ. ಆಗ ಕೇಂದ್ರ ಸರ್ಕಾರದ ಒಂದು ಇದರಿಂದನೂ ಕೂಡ ವಿದೇಶಾಂಗ ಇಲಾಖೆಯಿಂದನೂ ಕೂಡ ರಿಪ್ಲೈ ಬರುತ್ತೆ. ಪ್ರಮುಖವಾಗಿ ಕೋರ್ಟ್ನಿಂದ ನಮಗೆ ಸೂಚನೆ ಬರಬೇಕು ಈ ರೀತಿಯ ಘಟನಾವಳಿಗಳು ನಡೆದಂಥ ಸಂದರ್ಭದಲ್ಲಿ, ಹಾಗಾಗಿ ಕಾನೂನು ಪ್ರಕ್ರಿಯೆಗಳು ನಡೆದಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೂಡ ಆ ಕಡೆಯಿಂದ ಬರುತ್ತೆ. ಈಗ ಮತ್ತೊಮ್ಮೆ ಅಂದರೆ 22 ದಿನ ಬಿಟ್ಟುಕೊಂಡು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಹಿಂದಿನ ಪತ್ರದಲ್ಲಿ ಬರೆದಿರ್ತಕ್ಕಂಥ ಸಾರಾಂಶದ ಜೊತೆಗೆ ಎಲ್ಲೋ ಒಂದು ಕಡೆ ಆ ಪತ್ರಕ್ಕೆ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ, ನೀವು ನನ್ನ ಪತ್ರಕ್ಕೆ ಸ್ಪಂದಿಸದೇ ಇರತಕ್ಕಂಥದ್ದು, ಜೊತೆಗೆ ಆ ಪ್ರಕರಣವನ್ನು ಗಂಭೀರವಾಗಿ ನೋಡದೇ ಇರತಕ್ಕಂಥದ್ದು ನಿರಾಶಾದಾಯಕವಾಗಿದೆ ಅಂತ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈಗಲೂ ಕೂಡ ಅದೇ ರೀತಿ ಕಾನೂನಿನ ಚೌಕಟ್ಟಿನಲ್ಲೇ ಹೋಗಬೇಕು ಅಂತ ಏನಾದರೂ ಕೇಂದ್ರ ಸರ್ಕಾರದಿಂದ ರಿಪ್ಲೈ ಬರುತ್ತೋ ಅಥವಾ ಬೇರೆ ಏನೋ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ವಾರೆಂಟ್ಗೆ ಈಗಾಗಲೇ ಕೋರ್ಟ್ನಿಂದ ಅನುಮತಿಯನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ. ಆ ಒಂದು ಪ್ರಕ್ರಿಯೆ ಕೂಡ ಕಾನೂನು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಹಾಗಾಗಿ SIT ಮೂಲಕವೇ ಈ ಒಂದು ಪ್ರಕ್ರಿಯೆಗಳು ಆಗಬೇಕಾಗುತ್ತೋ ಅಥವಾ ರಾಜಕೀಯವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪತ್ರ ಬರೆದ ತಕ್ಷಣ ಅದಕ್ಕೆ ಸ್ಪಂದಿಸಿ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಮೊದಲ ಪತ್ರಕ್ಕೆ ವಿದೇಶಾಂಗ ಇಲಾಖೆಯಿಂದ ಆ ರೀತಿ ರಿಪ್ಲೈ ಬಂದ ಮೇಲೆ ಈಗ 2ನೇ ಪತ್ರದಕ್ಕೂ ಕೂಡ ಅದೇ ರೀತಿ ರಿಪ್ಲೈ ಬರ್ಬೋದಾ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ನಿನ್ನೆ DK ಶಿವಕುಮಾರ್ ಆ ಒಂದು DK ಸುರೇಶ್ ಅವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಮೂಲ ಪ್ರಕರಣವನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ಕೂಡ ಡೈವರ್ಟ್ ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಸುಮ್ಮನೆ ಬಿಡಬಾರ್ದು ಅನ್ನೋ ಒಂದು ಕೂಡ ನಿರ್ಧಾರಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆಯೇ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಇದನ್ನು ಕೇಂದ್ರ ಸರ್ಕಾರ ಯಾವ ರೀತಿ ನೋಡುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ ಅಂತಲೇ ಹೇಳ್ಬೋದಾಗಿದೆ. ಜೊತೆಗೆ 2-3 ವಿಚಾರಗಳನ್ನು ಕೂಡ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಆ ಆರೋಪಿ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡ, ಅಂದರೆ ಆ ಪ್ರಕರಣಗಳು ಮತ್ತು ಅವನ ಕೃತ್ಯಗಳೇನಿದೆ ಅದು ಹೊರಬರೋದಕ್ಕಿಂತ ಮುಂಚೆನೆ, ಜೊತೆಗೆ FIR ಆಗಿರೋಕ್ಕಿಂತ ಮುಂಚೆನೆ ಎಲ್ಲೋ ಒಂದು ಕಡೆ ದೇಶ ಬಿಟ್ಟು ಹೋಗಿದ್ದಾನೆ ಮಾಜಿ ಪ್ರಧಾನಿ ಮೊಮ್ಮಗ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಪತ್ರಕ್ಕೆ ಯಾವ ರೀತಿ ರಿಪ್ಲೈ ಬರುತ್ತೆ ಕಾದು ನೋಡಬೇಕು ಅವರು. ರವೀಶ್, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಆರೋಪಿತ ಸ್ಥಾನದಲ್ಲಿ ಕೇಂದ್ರವನ್ನ ನಿಲ್ಲಿಸುವಂತಹ ಪ್ರಯತ್ನದ ಭಾಗ ಅಂತ ಕೂಡ ಇದನ್ನ ನಾವು ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ತನಕ ಬಿಜೆಪಿ ಅವರು ಏನ್ ಹೇಳ್ಕೊಂಡು ಬರ್ತಾ ಇದ್ರು, 21ನೇ ತಾರೀಕು ವಿಡಿಯೋ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಅವ್ರು 27ನೇ ತಾರೀಕು ಬಿಟ್ಟು ಹೋಗಿದ್ದಾರೆ. ಸೊ ಬಿಟ್ಟು ಕಳಿಸಿದವ್ರು ಯಾರು? ರಾಜ್ಯದವರೇ ಅಲ್ವಾ, ರಾಜ್ಯ ಸರ್ಕಾರದವರೇ ಅಲ್ವಾ? ಸೊ ಈಗ ನಮ್ಗೆ ಯಾಕೆ ನೀವು ಹೇಳ್ತಾ ಇದ್ದೀರಾ ಅನ್ನೋದನ್ನ, ಆ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಈ ಪತ್ರದ ವಾರನ್ನ ಕೈಗೆತ್ಕೊಂಡಿದ್ಯಾ ಸರ್ಕಾರ ಅನ್ನೋ ಸಹಜ ಪ್ರಶ್ನೆ ಉದ್ಭವಿಸುತ್ತೆ. ಮಮತಾ, ಖಂಡಿತವಾಗಿ ಕೂಡ ಯಾವ ರಾಜಕೀಯ ಪಕ್ಷಗಳು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈ ರೀತಿಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಕೆಲ ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಹಾಗಾಗಿ ಲಾಭ ನಷ್ಟವನ್ನು ಕೂಡ ಒಂದು ರೀತಿಯಲ್ಲಿ ಲೆಕ್ಕ ಹಾಕ್ತಾರೆ. ಅದೇನೇ ಇರಲಿ, ಆದರೆ ಪ್ರಕರಣದ ಮೂಲ ಸ್ವರೂಪ ಏನಿದೆ ಅದನ್ನು ಒತ್ತಿ ಹೇಳೋದ್ರ ಮೂಲಕ ಎಲ್ಲ ಒಂದು ಕಡೆ ರೈಟ್ಸ್ ಇದೆ ನಮಗೆ ಕೇಳೋದಕ್ಕೆ ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಒತ್ತಿ ಪದೇ ಪತ್ರದಲ್ಲಿ ಕೂಡ ಹೇಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಆ ಒಂದು ಕಾನೂನಿನ ಚೌಕಟ್ಟಿನಲ್ಲೇ ಬರಬೇಕಾಗತ್ತೆ. ಅಂದರೆ ಪತ್ರ ಬರೆದ ತಕ್ಷಣ ಯಾವುದೋ ಒಂದು ಪ್ರಕರಣದ ಬಗ್ಗೆ ಇಲ್ಲ ಅವ್ರನ್ನ ಕರೆದುಕೊಂಡು ಬಂದ್ಬಿಡಿ, ಇಲ್ಲ ಪಾಸ್ಪೋರ್ಟ್ ರದ್ದು ಮಾಡಿ, ವೀಸಾ ರದ್ದು ಮಾಡಿಸಿ, ಈ ರೀತಿಯ ಪತ್ರ ಮೂಲಕ ಹೇಳಿಕೆ ಕೊಟ್ಟ ತಕ್ಷಣವೇ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಫಾರ್ಮೇಟ್ ಇರುತ್ತೆ, ಆ ಫಾರ್ಮೇಟಲ್ಲಿ ಬರಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರದ ವಾದ. ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ಉಲ್ಲೇಖ ಮಾಡ್ತಾರೆ. ಅಂದರೆ ಪಾಸ್ಪೋರ್ಟ್ ಕಾಯ್ದೆ ಏನಿದೆ 1967 ಸೆಕ್ಷನ್ 10 ಈ 3H ಅಡಿಯಲ್ಲಿ ಅವ್ರನ್ನ ಕರ್ಕೊಂಡು ಬರಬೇಕು, ಅಥವಾ ಅದಿಲ್ಲ ಅಂದರೆ ಬೇರೆ ಬೇರೆ ಯಾವುದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕಾನೂನುಗಳಿದ್ರೆ ಅದರಿಂದ ಕರ್ಕೊಂಡು ಬನ್ನಿ ಅಂತಲೂ ಕೂಡ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡ್ತಾರೆ. ಆದರೆ ಅವರ ಕಾಯ್ದೆ ಮತ್ತು ಅವ್ರ ಉಲ್ಲೇಖ ಸರಿ ಇರ್ಬೋದು, ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಆ ಫಾರ್ಮೇಟ್ ಇದೆಯಾ ಇಲ್ವೋ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರ ಲೆಕ್ಕ ಹಾಕುತ್ತೆ. ಯಾಕೆಂದರೆ ಆ ಕೋರ್ಟ್ನಿಂದ ನಮಗೆ ಒಂದು ರೀತಿಯಲ್ಲಿ ಸೂಚನೆ ಬರಬೇಕಾಗುತ್ತೆ, ಅನುಮತಿ ಬರಬೇಕಾಗುತ್ತೆ ಅಂತ ಕೂಡ ಮೊದಲ ಪತ್ರ ಕೇಳಿದರು. ಹಾಗಾಗಿ ಇದನ್ನೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಜಟಾಪಟಿಗೆ ಈ ಪತ್ರಗಳ ಸಮರ ನಡೆಯುತ್ತೋ ಅಥವಾ ಬೇರೆ ಏನಾದರೂ ಪ್ರಕ್ರಿಯೆ ನಡೆಯುತ್ತೋ ಕೂಡ ಕಾದು ನೋಡಬೇಕಾಗಿದೆ ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.